ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಕರ್ನಾಟಕ ಚಾಲಕರ ಒಕ್ಕೂಟದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಿ ನಾರಾಯಣ ಸ್ವಾಮಿ ಅವರಿಗೆ ನಮಸ್ತೆ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನನ್ನ ಹೆಸರು ಡಿ ಬಾಬು ಅಂತ ಹೇಳ್ಬಿಟ್ಟು ಬೆಂಗಳೂರು ನಗರ ಸಂಘಟನೆ ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು, ಹಾಗೆ ಇಲ್ಲಿಗೆ ಬಂದಿರೋದು ಆನೇಕಲ್ ತಾಲೂಕು ಅಧ್ಯಕ್ಷರು ಪ್ರಜ್ವಲ್ ಅವರು, ದಿಲೀಪ್ ಅವರು, ಇವರು ಚಾಲಕರು, ಆಟೋ ಡ್ರೈವರು. ಸೊ ಇವರು ಕೂಡ ಬಂದಿದ್ದಾರೆ. ಇದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಅಂಕಲ್ ಕಣ್ಣನ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು, 2 ಗಾಡಿ ಒಂದು ಟ್ರಾವೆಲ್ಸಲ್ಲಿ ರಕ್ಷಾ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಲೀಸಿಗೆ ತಗೊಂಡಿರ್ತಾರೆ. ತಗೊಂಡ್ಮೇಲೆ ಒಂದು 5 ತಿಂಗಳಿಂದ ₹1 ಕೂಡ ಅವರಿಗೆ ಅಮೌಂಟು ಸೇರಿರಲ್ಲ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮನ್ನು ನಮ್ಮ ಯೂನಿಯನ್ ಹತ್ರ ಬಂದು ಅಪ್ರೋಚ್ ಆಗಿರ್ತಾರೆ. ಇವರು ID ಕಾರ್ಡ್ ಓಡರು ಪ್ಲಸ್ ಕೆಲವು 2-3 ಜನ ಚಾಲಕರು ಕೂಡ ಅವರು ಸಹಾಯ ಮಾಡಿದ್ದಾರೆ. ಸೊ ಅದೆಲ್ಲ ನಾವು ನೋಟೆಟ್ ಮಾಡ್ಕೊಂಡು ಈ ಕೂಡ ನಾವು ಬರೋಂಥ ಕೆಲಸಗಳು ಮಾಡಿದ್ದೀವಿ. ಶ್ರೀಶೈಲ್ ಇವ್ರು ಬಂದು HPR ಲೇಔಟಲ್ಲಿ ಇರೋದು ಶ್ರೀಶೈಲ್ ಅಂತ ಹೇಳ್ಬಿಟ್ಟು ನಮ್ಮ ಯೂನಿಯನ್ ಪದಾಧಿಕಾರಿ ಅವರು ಅಪ್ರೋಚ್ ಆಗಿಬಿಟ್ಟು ಅವ್ರ ಕಡೆಯಿಂದ ನಮಗೆ ಬಂದಿರುತ್ತೆ. ಸೊ ಇದೇನು ಇವರು ಪ್ರಾಬ್ಲಮ್ ಆಗಿತ್ತು, ಇದು ರಕ್ಷಾ ಟ್ರಾವೆಲ್ಸಿಗೆ ಇವತ್ತು ನಾವು ಬಂದು ಅದನ್ನು ಖುದ್ದಾಗಿ ಕೂತ್ಕೊಂಡು ಇವತ್ತು ಚರ್ಚೆ ಮಾಡಿ ಮಾತಾಡಿಸಿಬಿಟ್ಟು. ಸೊ ಏನು ಗೊತ್ತಾ, ಯಾವುದಾದ್ರೂ ಒಂದು ಟ್ರಾವೆಲ್ಸಲ್ಲಿ ಲೀಸ್ಗೆ ಹಾಕ್ಸ್ಕೊಂತೀರಲ್ಲ, ಆ ಟೈಮಲ್ಲಿ ನೀವು ಅಗ್ರಿಮೆಂಟು ಯಾವುದೇ ಡ್ರೈವರ್ ಐತೆ ಸರ್, ಅಗ್ರಿಮೆಂಟು ಓದಿರಿ ಕರೆಕ್ಟ್, ಏನು ಕರೆಕ್ಟ್ ಇದೆಯಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು, ನಿಮ್ಮ ಅನುಕೂಲವಾಗಿದೆ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ಗಳು ಓದಿಬಿಟ್ಟು ಸೈನ್ಗಳು ಹಾಕಿ ಲೀಸ್ಗೆ ಹಾಕ್ಸ್ಕೊಳೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಬಿಟ್ಟು ಮುಂದೆ ಯೋಚನೆ ಮಾಡಿಬಿಟ್ಟು ಲೀಸ್ಗೆ ಹಾಕ್ಸ್ಕೊಳೋ ಕೆಲಸಗಳು ಮಾಡಬೇಕಂತ ಹೇಳ್ಬಿಟ್ಟು, ನಮ್ಮ ಅಂಕೋಲು ಡೌನ್ ಪೇಮೆಂಟ್ ₹1,30,000 ಕೊಟ್ಟಿರ್ತಾರೆ. ಬಟ್ ಸ್ಯಾಲ್ರಿ ಬಂದು 2 ಗಾಡಿ ಇರೋದು 2 ಡ್ರೈವರ್ಗೂ ಸೇರಿ ಸ್ಯಾಲ್ರಿ ಒಂದು ₹30,000 ಸ್ಯಾಲ್ರಿ ಬರಬೇಕಾಗುತ್ತೆ. ಪ್ಲಸ್ ₹30,000 ಪೆನಾಲ್ಟಿ ಅಂತ ಹೇಳ್ಬಿಟ್ಟು ಅದೇನು ಹಾಕಿರ್ತಾರೆ. ಟೋಟಲ್ 2 ಲಕ್ಷ ಅಮೌಂಟ್ ಏನು ಬರಬೇಕಾಗಿತ್ತು ಅಂಕೋಲ್ಗೆ. ಇವತ್ತು ಖುದ್ದಾಗಿ ಕೂತ್ಕೊಂಡು ಅವರು ಟ್ರಾವೆಲ್ಸ್ ಓನರ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಥ ಟ್ರಾವೆಲ್ಸ್ ಓನರ್ಗಳಿದ್ದರೆ ನಮಗೆ ಒಂದು ಸ್ವಲ್ಪ ಚೆನ್ನಾಗೇ ಇರುತ್ತೆ. ಓಕೆ, ಸೊ ಅದು ₹2 ಲಕ್ಷ ಏನು ಅಮೌಂಟ್ ಇದೆ ಅದು ಕೂತ್ಕೊಂಡು ಖುದ್ದಾಗಿ ಮಾತಾಡಿ ₹2 ಲಕ್ಷ ಇವತ್ತು ಕ್ಲಿಯರ್ ಮಾಡಿಸ್ಕೊಳ್ಳೋಂಥ ಕೆಲಸ ಮಾಡಿದ್ದೀವಿ. ಕ್ಲಿಯರೆನ್ಸ್ ಲೆಟರ್ ಅಂತ ಹೇಳ್ಬಿಟ್ಟು, ಓಕೆ, ಆ ಟ್ರಾವೆಲ್ಸ್ ಓನರ್ ಹತ್ರ ಕೂಡ ಇವತ್ತು ಈ ಗಾಡಿಗಳು ಟ್ರಾವೆಲ್ಸ್ಗೆ ರಿಟರ್ನ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮೇಲೆ ಡ್ರೈವರ್ಗೆ ಟ್ರಾವೆಲ್ಸ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕೂಡ ಒಂದು ಲೆಟ್ರ್ ಬರೆಸ್ಕೊಂಡಿರ್ತೀವಿ. ಸೊ ಆ ಅಮೌಂಟಿಗೆ ಏನಿದೆಯೋ ನಮಗೆ 1 ತಿಂಗಳ ಒಂದು ಮಿನಿಮಮ್ 15 to 20 ಡೇಸ್ ಕಾಲಾವಕಾಶ ಬೇಕು ಅಮೌಂಟ್ ಕೊಡೋಕ್ಕೆ ಅಂದಿದ್ದಕ್ಕೆ. ಸೊ ಒಂದು ಚೆಕ್ ಕೂಡ ಬರ್ಸ್ಕೊಂಡಿರ್ತೀವಿ ನಾವು, ಅಮೌಂಟ್ ಮೆನ್ಷನ್ ಮಾಡಿಬಿಟ್ಟು ಒಂದು ಚೆಕ್ ಬರ್ಕೊಡಿ ನಾವು ಹೋಗ್ತೀವಿ ಅಂತ ಹೇಳಿದ್ದಕ್ಕೆ. ಆ ಅಮೌಂಟ್ ಕೂಡ ₹1,30,000 ಚೆಕ್ ಬರೆದು ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಸ್ಯಾಲ್ರಿ ಐತೆ ಸರ್, ಏನೈತೆ ಸರ್, ಕಂಪ್ನಿಯಿಂದ ಏನು ಇಷ್ಟು ಬರುತ್ತೋ ಅದ್ರ ಮೇಲೆ ಡಿಪೆಂಡಿಂಗ್ ಆಗಿ ಪೆನಾಲ್ಟಿ ಕೂಡ ಕ್ಯಾನ್ಸಲ್ ಮಾಡ್ತೀವಿ. ಪ್ಲಸ್ ಡ್ರೈವರ್ಗಳು ಇಬ್ಬರು ಏನು ಇದು ಎಷ್ಟು ದಿನ ಡ್ಯೂಟಿ ಮಾಡಿದ್ರು ಆ ಡ್ಯೂಟಿಗಳದ್ದು ನಾವು ಪೇಮೆಂಟ್ ಏನಿದೆ ಅದನ್ನು ನಾವು ಹಾಕ್ಸ್ಕೊಡ್ತೀವಿ. 10ನೇ ತಾರೀಕುವರೆಗೂ ಟೈಮ್ ಕೊಡಿ, 10 to 15 ಡೇಸ್ ಟೈಮ್ ಕೇಳಿದ್ದಾರೆ. ಪರವಾಗಿಲ್ಲ, ನಮಗೆ ಚೆಕ್ ಕೊಟ್ಟಿದ್ದಾರೆ, ನಮಗೇನು ಟೆನ್ಷನ್ ಇಲ್ಲ. ಇನ್ನೊಂದು 2-3 ದಿವಸ ಲೇಟ್ ಆದರೂ ಕೂಡ ಸೊ ನಮ್ಮ ಕಡೆಯಿಂದ ಏನು ಮಾಡಿಕೊಡ್ಬೇಕು ಯೂನಿಯನ್ ಕಡೆಯಿಂದ ಅದು ಮಾಡಿಕೊಡ್ತೀವಿ. ಅದಕ್ಕೆ ಹೇಳಿದ್ರೆ ನಾವು ಪ್ರತಿಯೊಬ್ಬರು ID ಕಾರ್ಡ್ಗಳು ಮಾಡ್ಕೊಳ್ವಿ. ಯೂನಿಯನ್ ಕಡೆಯಿಂದ ಯಾವುದೋ ಒಂದು ಯೂನಿಯನ್ನಲ್ಲಿ ಸರ್ ID ಕಾರ್ಡ್ ಇರಲಿ, ಓಕೆ, ಯಾವುದೋ ಒಂದು ಡ್ರೈವರಿಗೆ ಹೆಲ್ಪ್ ಮಾಡಲಿ, ಇದಕ್ಕೆ ಹೇಳಿದ್ರೆ ನಾವು. ಓಕೆ, ಇನ್ನೊಂದು ಮಾತಾಡಿ ನಮ್ಮ ಅಂಕಲ್ ಅವರು ಮಾತಾಡ್ತಾರೆ, ಮಾತಾಡಿ ಅಂತ. ನಮಸ್ಕಾರ. ಕರ್ನಾಟಕ ಒಕ್ಕೂಟದಿಂದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಈ ಟ್ರಾವೆಲ್ಸಲ್ಲಿ ಮಾತಾಡುವಾಗ ಮೇಡಮ್ ಮಾತಾಡಿದ್ರು, ಇಲ್ಲಪ್ಪ ನೀವು ಕೊಟ್ಟಿರೋದು ಡೌನ್ ಪೇಮೆಂಟು ಮತ್ತು ನಿಮಗೆ ವಾಪಸ್ ಬರಲ್ಲ ಹಂಗೆ ಅಂತ ಹೇಳಿದ್ರು. ನಾನು ಆಮೇಲೆ ನಮ್ಮ ಕೂಟದಲ್ಲಿ ಶ್ರೀಶೈಲ್ ನಾವು ಮಾತಾಡಿದೆ. ಅವರು ಈ ಏರಿಯಾ ಟೀಚರ್ ಅಂದ್ಬಿಟ್ಟು ನಮ್ಮ ಬಾಬನ್ ಅವ್ರ ನಂಬರ್ ಕೊಟ್ಟರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ನಾವು ಗ್ರೂಪಲ್ಲಿ ಬಂದದ ಮೇಲೆ ನಮ್ಮ ಬಾಬನ್ನ ಮಾತಾಡಿದ ಮೇಲೆ ಅದಕ್ಕೆ ಮುಂಚೆಯಾಗಿ ನನ್ನ ಹತ್ರ ಮಾತಾಡೋದು ಸ್ವಲ್ಪ ರಪ್ಪನ್ ತಪ್ಪಾಗಿ ಮಾತಾಡ್ತಾ ಇದ್ರು. ಅಣ್ಣ ಅವ್ರು ಮಾತಾಡಿದ ಮೇಲೆ ಅವರೇ ಹೇಳ್ತಾ ಇದ್ದಾರೆ, ಫೋನ್ ಮಾಡೋದ ತಕ್ಷಣ ನಿಮ್ಮ ಗ್ರೂಪಲ್ಲಿದ್ದು ಮಾತಾಡಿದಾರಪ್ಪ, ನಿಮ್ಮ ಪೇಮೆಂಟ್ ಎಷ್ಟು ಡೌನ್ ಪೇಮೆಂಟ್ ಕೊಟ್ಟಿದ್ದೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಮುಂಚೆ ಮಾತಾಡಿರೋದು ಬೇರೆ ಥರ ಇತ್ತು. ನಮ್ಮ ಗ್ರೂಪಲ್ಲಿಂದ ಬಾಬನ್ನ ಮತ್ತು ನಮ್ಮ ಜೊತೆಗೆ ಇನ್ನೂ ನಮ್ಮ ಗ್ರೂಪಲ್ಲಿ ಇರೋರೆಲ್ಲ ಬಂದಿದ್ದಾರೆ. ಅವರಿಂದ ಇವಾಗ ಮಾತಾಡೋದ್ರಿಂದ ನನಗೆ ಸಹಾಯ ಸಿಕ್ಕಿದೆ. ನಾನು ಕೊಟ್ಟಿರೋದು ಡೌನ್ ಪೇಮೆಂಟು ನನಗೆ